ಇದುವೇ ನಮ್ಮ ಕುಂದಾಪುರದ ಬಸ್ಸು ನಿಲ್ದಾಣ. ತುಂಬಾನೇ ಚೆನ್ನಾಗಿದೆ, ನೆರಳಿದೆ. ಸಣ್ಣದಾದ್ರೂ ತುಂಬಾ ಬಸ್ ಬಂದು ನಿಂತು ಹೋಗ್ತಾ ಇದ್ರಿ ಅಲ್ಲ, ತುಂಬಾ ನೆರಳಿದೆ. ಸಾಧಾರಣ ಎಷ್ಟು ಬಸ್ ನಿಲ್ಲುವ ಕೆಪಾಸಿಟಿ ಇದು? ಇದುವೇ ನಮ್ಮ ಕಿರಣಣ್ಣದ್ದು ಗಾಡಿ, ಮಾಸ್ತಿ ಅಮ್ಮ. ಬನ್ನಿ ಬನ್ನಿ ಬನ್ನಿ. ಹಾಯ್, ನಮಸ್ಕಾರ ಮಾರ್ರೆ. ನಾನು ನಿಮ್ಮ ಮನೆ ಗಂಡು ಮದನ್ ಮಣಿಪಾಲ್. ನಾನಿವತ್ತು ಕುಂದಾಪುರದ ಒಂದು ಲಾಗ್ ಮಾಡಕ್ಕೆ ಹೇಳಿ ನಾನು ಉಡುಪಿಯಿಂದ ಕುಂದಾಪುರಕ್ಕೆ ವಸಂತಣ್ಣನ ಗಾಡಿಯಲ್ಲಿ ಬಂದು ಇಳ್ದಿದೆ. ಕುಂದಾಪುರ ಹೇಗೆಲ್ಲ ಇತ್ತಂತ ಈ ಒಂದು ಲಾಗಲ್ಲಿ ನಿಮಗೆ ನಾನು ತೋರಿಸ್ತೆ ಅಕ್ಕ. ನಮ್ಮ ಕರ್ನಾಟಕದಿಂದ ನೋಡುವಂಥ ಪ್ರತಿಯೊಬ್ಬರು ಕೇಳ್ತಾಯಿದ್ರು, ನಮ್ಮ ಕುಂದಾಪುರ ಬಸ್ ಸ್ಟ್ಯಾಂಡ್ ಹೇಗೆಲ್ಲ ಇತ್ತಂತ ಒಮ್ಮೆ ತೋರಿಸಿ ಅಂತ ಕೇಳ್ತಾಯಿದ್ರು. ನಂಗೆ ಕುಂದಾಪುರ ಭಾಷೆ ಗೊತ್ತಿಲ್ಲ, ಆದರೂ ಸಹ ನಾನು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೆ ಅಕ್ಕ. ತಪ್ಪಾದರೆ ಕ್ಷಮಿಸಿ. ಹಾಗೆಯೇ ನೀವು ಕುಂದಾಪುರದವರಾದರೆ ಈ ಒಂದು ಲಾಗ್ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ನಿಮ್ಮ ಪ್ಲೇಸನ್ನು ಕಮೆಂಟ್ ಮೂಲಕ ನನಗೆ ಮಾಡಿ ತಿಳಿಸಿ. ಇನ್ನೇಕೆ ತಡ, ಬನ್ನಿ ಕಾಂಬುವ ನಮ್ಮ ಕುಂದಾಪುರ ಬಸ್ ಸ್ಟ್ಯಾಂಡ್ ಹೇಗೆಲ್ಲ ಇತ್ತಂತ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಮ್ಮ ಸ್ಟೇಟ್ ಬ್ಯಾಂಕ್ ಬಸ್ಸಿನ ಲಾಗಿಗೆ ತುಂಬಾ ಜನ ಒಳ್ಳೆಯ ರೆಸ್ಪಾನ್ಸ್ ಅನ್ನು ನೀವು ಕೊಟ್ಟಿದ್ದೀರಾ. ಹಾಗೆ ಉಡುಪಿಯ ಲಾಗ್ ಅನ್ನು ಹಾಕಿ ಅಂತ ಕೇಳ್ತಾ ಇದ್ರು. ಎಸ್, ನಾನಿವತ್ತು ಈ ಒಂದು ಸಂಚಿಕೆಯಲ್ಲಿ ಕುಂದಾಪುರ ಬಸ್ ಸ್ಟ್ಯಾಂಡ್ ಯಾವ ತರ ಇದೆ ಅಂತ ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ. ತುಂಬಾ ಜನರ ಒಂದು ಮೆಸೇಜ್ ಇತ್ತು, ಕುಂದಾಪುರವನ್ನು ನಮ್ಗೆ ತೋರಿಸಿ, ಕುಂದಾಪುರ ಬಸ್ ಸ್ಟ್ಯಾಂಡ್ ಯಾವ ತರ ಇದೆ, ಎಲ್ಲಿಗೆ ಹೋಗುವ ಬಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ರು. ಎಸ್, ಫೈನಲಿ ನಾನು ಕುಂದಾಪುರಕ್ಕೆ ಬಂದಿದ್ದೇನೆ. ನೋಡುವ, ನಿಮ್ಗೆ ನಾನು ಇಡೀ ಕುಂದಾಪುರ ಬಸ್ ಸ್ಟ್ಯಾಂಡ್ ಅನ್ನು ತೋರಿಸ್ತೇನೆ ಯಾವ ತರ ಇದೆ ಅಂತ. ನೋಡುವುದು ನೋಡಿ, ಇದುವೇ ನಮ್ಮ ಕುಂದಾಪುರದ ಬಸ್ಸು ನಿಲ್ದಾಣ. ಎಸ್ ವೀಕ್ಷಕರೇ, ನೋಡ್ಬೋದು ನಮ್ಮೊಟ್ಟಿಗೆ ಹೊಸತಣ್ಣ ಇದ್ದಾರೆ. ಹೊಸತಣ್ಣ, ಹೇಗಿದ್ದೀರಿ? ಆರಾಮಿದ್ರಾ? ಇದು ಅಲ್ಲ ನಮ್ಮ ಕುಂದಾಪುರದ ಬಸ್ ಸ್ಟ್ಯಾಂಡ್. ತುಂಬಾನೇ ಚೆನ್ನಾಗಿದೆ, ನೆರಳಿದೆ. ಸಣ್ಣದಾದ್ರೂ ತುಂಬಾ ಬಸ್ ಬಂದು ನಿಂತು ಹೋಗ್ತಾ ಇದ್ರಿ ಅಲ್ಲ, ತುಂಬಾ ನೆರಳಿದೆ. ಸಾಧಾರಣ ಎಷ್ಟು ಬಸ್ ನಿಲ್ಲುವ ಕೆಪಾಸಿಟಿ ಇದು? ಅಂದಾಜು 15-20 ಬಸ್ ನಿಲ್ಬಹುದು. 15-20 ಅಲ್ಲ? ಓಕೆ. ದಿನನಿತ್ಯ ಎಷ್ಟು ಬಸ್ ಓಡಾಡ್ತದೆ ಇಲ್ಲಿ? ಒಂದು 200-300 ಬಸ್. ಓ, 200 ಬಸ್ ಬರುತ್ತಲ್ಲ ಟೋಟಲ್? ಓಕೆ, ಬರೋದು ಹೋಗುದು ಟೋಟಲ್ 200 ಅಲ್ಲ? ಪಾರ್ಕಿಂಗ್ ಎಲ್ಲ ಏನಾದ್ರೂ ಸಮಸ್ಯೆ ಆಗ್ತದಾ? ಇಲ್ಲ ಇಲ್ಲ, ಪಾರ್ಕಿಂಗ್ ಸಮಸ್ಯೆ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಗಾಡಿ ಇಡ್ಬೇಕು. ಆತರ ಸಣ್ಣ ಜಾಗ ಅಲ್ಲ? ಸಣ್ಣ ಜಾಗ, ಅದಕ್ಕೋಸ್ಕರ. ಮತ್ತೆ ಸ್ವಲ್ಪ ನೆರಳಿದೆ. ಓಕೆ ಸರ್, ಸಾಧಾರಣ ಎಲ್ಲಿಗೆಲ್ಲ ಹೋಗುವಂತ ಬಸ್ ಬರ್ತದೆ ಇಲ್ಲಿ? ಇಲ್ಲಿ ಉಡುಪಿ, ಮತ್ತೆ ಮಂಗಳೂರು, ಈ ಕಡೆ ಕೊಲ್ಲೂರು, ಭಟ್ಕಳ, ಮತ್ತೆ ಈ ನಮ್ಮ ಸಿದ್ದಾಪುರ, ಹಾಲಾಡಿ, ಎಲ್ಲ ಕಡೆ ಹೆಚ್ಚಾಗಿ ಬರ್ತದೆ ಅಲ್ಲ? ಮತ್ತೆ ಗವರ್ಮೆಂಟ್ ಬಸ್ ಇಲ್ಲೇ ಬರ್ತದೆ? ಗವರ್ಮೆಂಟ್ ಬಸ್ ಬರ್ತದೆ ಅದೇ, ಇಲ್ಲೇ ಅಲ್ಲ ಗಾಡಿ ಎಲ್ಲ ಇದೆ ಅಲ್ಲ? ಎಸ್ ವೀಕ್ಷಕರೇ, ನೋಡುವ, ಇವಾಗ ನಮ್ಗೆ ವಸಂತಣ್ಣ ತೋರಿಸ್ತಾರೆ ಕುಂದಾಪುರ ಬಸ್ ಸ್ಟ್ಯಾಂಡ್ ಯಾವ ತರ ಇದೆ ಅಂತ. ಹೋಗುವ. ನೋಡಿ, ಪ್ರತಿಯೊಂದು ಬಸ್ ಇದೆ. ದುರ್ಗಾಂಬ ಮೋಟಾರ್ಸ್, ಗಣೇಶ್, ಶ್ರೀ ದುರ್ಗಾಂಬ, ಸೋಮೇಶ್ವರ, ಗವರ್ಮೆಂಟ್, ಪ್ರತಿಯೊಂದು ಇದೆ. ನೋಡುವ, ಉಡುಪಿ ಬಸ್ ಬರೋ ಮೂಲ ಉಂಟು. ಒಡೆಯೊಪ್ಪಿನ ಉಡುಪಿ, ಉಡುಪಿ ಬರೋಪಿನ ಮೂಲೆ. ಕಿರಣಲ್ಲಿ ಕಿರಣ್ ಉಲ್ಲೇರ ಅಲ್ಲಿ ಕಿರಣ್ ಇಜ್ಜೇರ್. ಚಿಕ್ಕ ಬಸ್ ಸ್ಟ್ಯಾಂಡ್ ಆದುದರಿಂದ ಸ್ವಲ್ಪ ಬ್ಲಾಕ್ ಇಲ್ಲಿ ನೋಡ್ಬೋದು. ನೋಡಿ, ಅಂದ್ರೆ ಸ್ವಲ್ಪ ಕೆಲವೊಂದೆಲ್ಲ ಪಾರ್ಕಿಂಗ್ ಮಾಡಿರುವಂತಹ ಸ್ವಲ್ಪ, ಅದರಿಂದ ಸ್ವಲ್ಪ ಬ್ಲಾಕ್ ಆಗುತ್ತೆ. ಇವಾಗ ಒಳಗಡೆ ರಿಕ್ಷಾ, ಆಟೋ ರಿಕ್ಷಾ ಎಲ್ಲ ಬರ್ತದೆ. ನೋಡಿ, ಅವನ್ ಜೂಮ್ ಅಲ್ಲಿ ಶ್ರೀ ದುರ್ಗಮ್ಮ ನೋಡ್ಬೋದು. ನೋಡಿ, ಅದು
ಸಾಗರ ಬ್ಯಾಕ್ ಸೈಡ್ ಸಾಗರ ಗಾಡಿ ನೋಡಿ, ಅದು ಬ್ಯಾಕ್ ಆ ತರ ಅಪ್ಪೆ ಹಾಕಿದೆ ಅಂತ ಹೇಳಿದ್ರೆ ಅದ್ರದೊಂದು ನೆಕ್ಸ್ಟ್ ನಾನು ಲಾಗ್ ಅಲ್ಲಿ ಹಾಕ್ತೇನೆ ಯಾಕಂತ. ನೋಡ್ಬೋದು ನೋಡಿ ಆ ಬಸ್ಸಿನ ಹಿಂದ್ಗಡೆ ನೋಡಿ. ನೋಡಿ ಟ್ರಾಫಿಕ್ ಅನ್ನು ಇವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಮ ವಸಂತ ಅಣ್ಣ. ಬನ್ನಿ 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 ಬನ್ನಿ. ನೋಡಿ ನಮ್ಮ ಕಿರಣ್ ಇದ್ದಾರೆ, ಇವರದ್ದು ಮೊನ್ನೆ ನಾನೊಂದು ಲಾಗ್ ಮಾಡಿದ್ದೆ ಸ್ಟೇಟ್ ಬ್ಯಾಂಕ್ ಅಲ್ಲಿ. ಕಿರಣ್ ಹೇಗೆ ಆಗಿದೆ ರೆಸ್ಪಾನ್ಸ್ ಹೇಗಿದೆ? ಒಳ್ಳೆ ಆಗಿದೆ. ಇದುವೇ ನಮ್ಮ ಕಿರಣ್ ಅಣ್ಣದ್ದು ಗಾಡಿ, ಮಸ್ತಿ ಅಮ್ಮ. ಯಾರದೆಲ್ಲ ಈ ಫೇವರೇಟ್ ಗಾಡಿ ಎಲ್ರು ಕಮೆಂಟ್ ಮಾಡಿ. ಹಾಗೇನೆ ಕಿರಣ್ ಅಣ್ಣದ್ದು ಫ್ಯಾನ್ಸ್ ಯಾರಿದ್ದಾರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಫ್ಯಾನ್ಸ್ ಅಂತಲ್ಲ, ಎಲ್ಲ ನಮ್ ಸ್ನೇಹಿತರೆ ಅಲ್ವಾ, ಬಸ್ ಅಲ್ಲಿ ಬರುವವರೆಲ್ಲ ಕೆಲವೊಂದು ಫ್ಯಾನ್ಸ್ ಇರ್ತಾರೆ ನಿಮ್ಗೆ. ಫ್ಯಾನ್ಸ್ ಗಿಂತ ಸ್ನೇಹಿತರು ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಹೌದು. ಫ್ಯಾನ್ಸ್ ಅಂದ್ರೆ ನಾವೇನು ಹೀರೋಗಳಾಗಲ್ಲ. ಆಯ್ತಾ, ಊಟ ಆಯ್ತಾ? ಇಲ್ಲ, ಊಟ ಪಾರ್ಸಲ್ ತಗೊಂಡು. ಹೌದಾ, ಸರಿ ಸರಿ, ಓಕೆ ಸಿಗುವ. ಸರಿ ಸರಿ. ಹಾಯ್, ಹೇಗಿತ್ತು ಮಾರ್ರೆ ನಮ್ಮ ಕುಂದಾಪುರ ಬಸ್ ಸ್ಟ್ಯಾಂಡ್? ಚೆನ್ನಾಗಿತ್ತಲ್ವಾ? ನಾನು ಮೊದಲ ಬಾರಿಗೆ ಈ ಒಂದು ಕುಂದಾಪುರ ಬಸ್ ಸ್ಟ್ಯಾಂಡ್ಗೆ ಬರೋದು. ನನಗಂತೂ ತುಂಬ ಖುಷಿ ಆಯಿತು. ಸಾಕಷ್ಟು ಬಸ್ ಎಲ್ಲ ಇಲ್ಲಿ ಬರ್ತದೆ. ನಮ್ಮ ಮಂಗಳೂರು ಹೋಗೋದು ಬಸ್ ಬರುತ್ತೆ, ಉಡುಪಿ ಹೋಗುವ ಬಸ್ ಬರುತ್ತೆ, ಕೊಲ್ಲೂರು ಹೋಗುವ ಬಸ್ ಬರುತ್ತೆ, ಬೈಂದೂರು ಹೋಗುವ ಬಸ್ ಬರುತ್ತೆ. ಪ್ರತಿಯೊಂದು ಬಸ್ಸ ಇಲ್ಲೇ ಬರೋದು ನೋಡಿ. ರಾಜ್ಕುಮಾರ್ ಇದೆ, ಅಂಬಿಕಾ ಇದೆ, ವಿಜಯಲಕ್ಷ್ಮಿ ಇದೆ, ಮುಂದ್ಗಡೆ ಸೋಮೇಶ್ವರ ಇದೆ. ಸಾಕಷ್ಟು ಬಸ್ ಎಲ್ಲ ಬಂದು ನಿಲ್ಲುವಂಥ ಪ್ರದೇಶ ಅಂತ ಹೇಳಿದರೆ ಇದುವೇ ನಮ್ಮ ಕುಂದಾಪುರದ ಬಸ್ಸು ನಿಲ್ದಾಣ. ನನ್ನ ಮುಂದ್ಗಡೆ ಗೌರ್ಮೆಂಟ್ ಬಸ್ ಕೂಡ ಇದೆ. ತುಂಬಾ ಕೂಲಾದಂತಹ ಒಂದು ಪ್ಲೇಸ್ ಇದು. ಮೇಲ್ಗಡೆ ಎಲ್ಲ ನೋಡ್ಬೋದು ನೋಡಿ, ಮರ ಎಲ್ಲ ಇದೆ, ತುಂಬಾ ಕೂಲ್ ಇದೆ. ನನಗಂತೂ ತುಂಬಾ ಖುಷಿ ಆಯಿತು. ಈ ಸೆಕೆಯ ಹೊತ್ತಿನಲ್ಲಿ ಒಂದು ಬಸ್ಸನ್ನು ಕಾಯುವುದಂತ ಹೇಳಿದರೆ ಒಂಥರ ಅದು ಹಿಂಸೆನೆ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಇವೆಲ್ಲ ಮರ ಎಲ್ಲ ಇದ್ದರೆ ತುಂಬಾ ಒಳ್ಳೆ ಆಗ್ತದೆ ನೋಡಿ. ಶ್ರೀ ದುರ್ಗಾಂಬ ಇದೆ, SVMS ಇದೆ ಬೈಂದೂರ್ಗೆ ಹೋಗುವಂಥದ್ದು. ಹಾಗೆಯೇ ಕುಲ್ದೀಪ್ ಅಂತ ಇದೆ ನೋಡಿ, ದುರ್ಗಮ್ಮ ಮೋಟಾರ್ಸ್ ಇದೆ, APM ಇದೆ, ಜಯದುರ್ಗ ಇದೆ ನೋಡಿ. ನನ್ನ ಮುಂದ್ಗಡೆ ಎಲ್ಲ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಮರದ ಕೆಳಗಡೆ. ಹಾಗೆಯೇ ನೀವು ಕುಂದಾಪುರದವರಾದರೆ ಕುಂದಾಪುರ ಭಾಷೆಯಲ್ಲೇ ಮೆಸೇಜ್ ಹಾಕಿ ಕಾಂಬ. ಹಾಗೆಯೇ ಬೇರೆ ಊರಿನಿಂದ ನೀವು ನೋಡ್ತಾ ಇದ್ದೀರಾ ಅಂತ ಆದರೆ ಆ ಊರಿನ ಪ್ಲೇಸನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದರೆ ನಾನು ನಿಮ್ಮ ಊರಿಗೆ ಸಹ ಬಂದು ನಾನು ಬಸ್ ಸ್ಟ್ಯಾಂಡಿನ ವ್ಲಾಗನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ಇವಾಗ ನಾನು ಇದೇ ಬಸ್ಸಲ್ಲಿ ನಾನು ಉಡುಪಿಗೆ ಪ್ರಯಾಣಿಸ್ತಾ ಇರುವುದು. ಶ್ರೀ ವಿಜಯಲಕ್ಷ್ಮಿ ಬಸ್ ಇದು ರೆಡಿಯಾಗಿ ನಿಂತಿದೆ. ಇವಾಗ ನಾನು ಬಸ್ಸಿನ ಒಳಗಡೆ ಬಂದು ಕೂತಿದ್ದೇನೆ ನೋಡಿ. ಶ್ರೀ ದುರ್ಗಮ್ಮ ಬಸ್ ರೆಡಿಯಾಗಿದೆ ಹೊರಡಲಿಕ್ಕೆ. ಕೆಲವೊಂದೆಲ್ಲ ಗಾಡಿ ಸಿದ್ದಾಪುರ, ಸಾಗರ ಎಲ್ಲ ಹೋಗುವಂಥ ಗಾಡಿ. ಮುಂದ್ಗಡೆ ಸಹ ದುರ್ಗಲಕ್ಷ್ಮಿ ಬಸ್ ಇದೆ ನೋಡಿ. ಇದುವೇ ನಮ್ಮ ಸುಂದರವಾದಂತಹ ಕುಂದಾಪುರ ಸರ್ವಿಸ್ ಬಸ್ಸು ನಿಲ್ದಾಣ ನೋಡಿ. ಇದು ಎಲ್ಲ ಕುಂದಾಪುರ ಶಾಸ್ತ್ರಿ ಸರ್ಕಲಿಂದ ಬರುವಂತಹ ಬಸ್ಸುಗಳು ನೋಡಿ, ನಗರ ಸಾರಿಗೆ. ಹಾಗೆಯೇ ಇದರ ಸ್ವಲ್ಪ ಮುಂದೆ ಹೋದರೆ ಕುಂದಾಪುರದ ಕೋರ್ಟ್ ಕೂಡ ಸಿಗ್ತದೆ. ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ನಮಗೆ ಕುಂದಾಪುರದ ಕೋಡಿ ಬೀಚಿಗೆ ಸಹ ಕನೆಕ್ಟ್ ಆಗ್ತದೆ. ಆ ಕಡೆಯಿಂದ ಬಂದಂಥ ಎಲ್ಲ ಬಸ್ಸುಗಳು ಇಲ್ಲೇ ಬಂದು ನಿಲ್ತದೆ ನೋಡಿ ಮರದ ಕೆಳಗಡೆ. ಎಸ್ ವೀಕ್ಷಕರೇ, ನೋಡ್ಬೋದು ಇದುವೇ ನಮ್ಮ ಕುಂದಾಪುರದ ಬಸ್ ನಿಲ್ದಾಣ, ಪ್ರೈವೇಟ್ ಬಸ್ ನಿಲ್ದಾಣ. ನಮ್ಮ ವಸಂತಣ್ಣ ಇದ್ದಾರೆ, ಅವರೆಲ್ಲ ಟ್ರಾಫಿಕ್ ಅನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎರಡು ಕೆಲಸ ಅವರೇ ಮಾಡ್ತಾರೆ. ಹಾಗೆ ನೋಡಿ ದುರ್ಗಾಂಬ ಇದೆ.